ಬೆಳಗಾವಿ ಜಿಲ್ಲೆ ಅಥಣಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ವಿವಿಧ ಪ್ರಕರಣದಲ್ಲಿ ಬೇಕಾಗಿದ್ದ 2 ಗ್ಯಾಂಗ್ನ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಗನ್ ತೋರಿಸಿ ಚಿನ್ನದ ಅಂಗಡಿಯಲ್ಲಿ ದರೋಡೆಗೆ ಯತ್ನಿಸಲಾಗಿದೆ. ಒಂಟಿ ಮಹಿಳೆಯ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇತ್ತು ಈ ಗ್ಯಾಂಗು. ಮಹಾರಾಷ್ಟ್ರದ 2 ಪ್ರತ್ಯೇಕ ನಟೋರಿಯಸ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಗ್ಯಾಂಗ್ನಿಂದ 2 ಕಂಟ್ರಿ ಪಿಸ್ತೂಲು, 7 ಜೀವಂತ ಗುಂಡನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸರಗಳ್ಳತನ ಗ್ಯಾಂಗ್ನಿಂದ 60 ಗ್ರಾಂ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ. ಬೆಳಗಾವಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಕೃತ್ಯವನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ರು ಈ ಆರೋಪಿಗಳು. ಅವರನ್ನ ಲಾಕ್ ಮಾಡಲಾಗಿದೆ. ಮೊನ್ನೆ ಅಥಣಿ ಪಟ್ಟಣದ ಭಾಗದಲ್ಲಿ ಕಾಣಿಸಿಕೊಳ್ಳಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ತಗಲಾಕೊಂಡಿದ್ದಾರೆ. ಮೊನ್ನೆ ಅಥಣಿ ಪಟ್ಟಣದ ಚಿನ್ನದಂಗಡಿಯಲ್ಲಿ ದರೋಡೆಗೆ ಯತ್ನಿಸಲಾಗಿತ್ತು. ಹಾಲಹಳ್ಳಿ ಗ್ರಾಮದಲ್ಲಿ ಮಹಿಳೆ ಸರಗಳ್ಳತನವನ್ನ ಮಾಡಿತ್ತು ಈ ಗ್ಯಾಂಗು. ಸದ್ಯ ದರೋಡೆ ಆರೋಪಿಗಳಾದ ವಿಜಯ ಜಾಮೀರ, ಯಶವಂತ ಗುರವ, ಹನುಮಂತ ವಾಂಡರೆ, ಸೂರಜ್ ಬೂದವಾಲೆ, ಭರತ್ ಕಾಟಕರನನ್ನ ಬಂಧಿಸಲಾಗಿದೆ. ಸರಗಳ್ಳತನ ಆರೋಪಿಗಳಾದ ಪ್ರದೀಪ್ ನಾಯಕ, ಅಂಕುಶ ಲೋಹಾರ, ರಾಜೇಂದ್ರ ನಾಯಕ ಸೇರಿ 3 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನಮ್ಮ ಅಥಣಿ ಉಪವಿಭಾಗದ ಪೊಲೀಸರು ತುಂಬ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು 5+3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಳೆದ 20ನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಸುಮಾರು ಮಧ್ಯಾಹ್ನ 2 ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾಲಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ 2 ಆರೋಪಿತರು ಮೋಟರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ದರು. ಮತ್ತು ಮಂಗಳಸೂತ್ರ ಇತ್ತು, ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ದರು. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ, ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ. ಅದನ್ನು ಕೇವಲ 15 ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು 60 ಗ್ರಾಂ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ 2 ಮೋಟರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಆರೋಪಿಗಳು 3 ಜನ, ಎಲ್ಲರೂ ಕೂಡ ಯುವಕರು, ದೇಶದ ಒಳ್ಳೆಯ ನಾಗರಿಕರಾಗಬೇಕಾಗಿತ್ತು. ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದು ದೊಡ್ಡ ಗ್ಯಾಂಗ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರಕ್ಕೂ ಕೂಡ ಬೇಕಾಗಿದ್ರು ಅಂತ. ಸೊ ಯಾವ ಥರ ಆಕ್ಟಿವ್ ಆಗಿದ್ರು, ಪೊಲೀಸರು ಹೇಗೆ ಬಲೆ ಬೀಸಿದ್ರು? ನೀತಿ, ಬೆಳಗಾವಿ ಜಿಲ್ಲೆಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಟೋರಿಯಸ್ ಕ್ರಿಮಿನಲ್ಸ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಗಡಿ ಭಾಗದಲ್ಲಾಗಿರ್ತಕ್ಕಂಥ ಅಥಣಿ, ಕಾಗವಾಡ್, ನಿಪ್ಪಾಣಿ ಸೇರಿದಂತೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಟೋರಿಯಸ್ ಗ್ಯಾಂಗ್ಗಳು ಇಲ್ಲಿ ಸರಗಳ್ಳತನ ಆಗಿರ್ಬೋದು, ಜೊತೆಗೆ ದರೋಡೆ ಅಂತ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿದ್ರು. ಈ ಒಂದು ಮಹಾರಾಷ್ಟ್ರದ 8 ಜನ ಆರೋಪಿಗಳನ್ನ ಈಗ ಬೆಳಗಾವಿ ಜಿಲ್ಲಾ ಪೊಲೀಸರು ಅರೆಸ್ಟ್ ಮಾಡುವಂತೆ ಕೆಲಸ ಮಾಡಿದ್ದಾರೆ. ಅದನ್ನು ಕೂಡ ಅಥಣಿ ವಿಭಾಗದ ಪೊಲೀಸರು ಒಂದು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಒಂದು ಆರೋಪಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಅಥಣಿಯಲ್ಲಿ ಚಿನ್ನದ ಅಂಗಡಿಯಲ್ಲಿ ಗನ್ನನ್ನು ತೋರಿಸಿ ಏನು ದರೋಡೆ ಮಾಡೋಕೆ ಯತ್ನಿಸಿದಂತ ಆರೋಪಿಗಳಾಗಿರ್ಬೋದು, ಜೊತೆಗೆ ಏನು ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿನ್ನವನ್ನ ಎಗರಿಸಿಕೊಂಡು ಪರಾರಿಯಾದಂತ ಗ್ಯಾಂಗ್ ಆಗಿರ್ಬೋದು. 2 ಪ್ರತ್ಯೇಕ ತಂಡವನ್ನ ಈಗ ಏನು ಪೊಲೀಸ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪ್ರಮುಖ ಆರೋಪಿಗಳು ಅಂದ್ರೆ ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ವಿಜಯ ಜಾಮೀರ್ ಆಗಿರ್ಬೋದು, ಯಶವಂತ್ ಆಗಿರ್ಬೋದು, ಜೊತೆಗೆ ಹನುಮಂತ್ ಮತ್ತು ಸೂರಜ್ ಮತ್ತು ಭರತ್ 85 ಜನರನ್ನ ಅರೆಸ್ಟ್ ಮಾಡಿ ಅವರಿಂದ ಏನಂದ್ರೆ 2 ಕಂಟ್ರಿ ಪಿಸ್ತೂಲ್ ಜೊತೆಗೆ 7 ಜೀವಂತ ಗುಂಡುಗಳನ್ನ ಮತ್ತು ಅವರು ಕೃತ್ಯಕ್ಕೆ ಬಳಸಿದಂತ ಕಾರ್ ಮತ್ತು ಬೈಕ್ ಗಳನ್ನು ಜಪ್ತಿ ಮಾಡಿದ್ದಾರೆ. ಅದೇ ರೀತಿ ಸರಗಳ್ಳತನ ಪ್ರಕರಣಕ್ಕೆ ಏನು ಆರೋಪಿಗಳಾದಂತ ಪ್ರದೀಪ್ ಆಗಿರ್ಬೋದು, ಅಂಕುಶ್ ಆಗಿರ್ಬೋದು ಮತ್ತು ರಾಜೇಂದ್ರ ಎಂಬಾತ 3 ಕೂಡ ಅರೆಸ್ಟ್ ಮಾಡಿ ಅವರಿಂದ 60 ಗ್ರಾಂ ಚಿನ್ನ
ಜೊತೆಗೆ ಬೈಕ್ ಅನ್ನು ವಶಪಡಿಸ್ಕೊಂತ ಕೆಲಸವನ್ನ ಅಥಣಿ ಪೊಲೀಸರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅಥಣಿ ಪೊಲೀಸರ ಕಾರ್ಯಕ್ಕೆ ಈಗ ಏನು ಬೆಳಗಾವಿ SP ಭೀಮಾಶಂಕರ್ ಗುಳೇದ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಅಂಶದಲ್ಲಿ ನಾವು ಗಮನಿಸಬೇಕು ನೀತಿ ಏನು ಬೆಳಗಾವಿ ಜಿಲ್ಲೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕ್ರಿಮಿನಲ್ಗಳು ಈ ಒಂದು ಕೃತ್ಯವನ್ನು ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಏನು ಕರ್ನಾಟಕದ ಗಡಿಯನ್ನು ಪ್ರವೇಶಿಸಿ ಇಲ್ಲಿ ಕೃತ್ಯ ಎಸಗಿಸಿ ಮಹಾರಾಷ್ಟ್ರದಲ್ಲಿ ಪರಾರಿ ಆಗ್ತಿದ್ರು. ಇಂಥ ಒಂದು ನಟೋರಿಯಸ್ ಗ್ಯಾಂಗ್ ಅನ್ನ ಪತ್ತೆ ಹಚ್ಚುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಇಂದಲ್ಗೆ ಜೈಲಿಗೆ ಕಳಿಸಿಕೊಡುವಂತ ಕೆಲಸವನ್ನ ಅಥಣಿ ಪೊಲೀಸರು ಮಾಡಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಶ್ರೀಧರ್.